ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ 5th ಚಾಪ್ಟ್ರಲ್ಲಿ ಬರುವಂತಹ ಸೈಮಲ್ಟೇನಿಯಸ್ ಶಿಫ್ಟ್ಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್. ಸೊ ಒಂದೇ ಸಲ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಹೇಗೆ ಶಿಫ್ಟ್ ಆಗುತ್ತೆ ಅದರ ಒಂದು ಡಯಾಗ್ರಾಮಲ್ಲಿ ನಾನೀಗ ಎಕ್ಸ್ಪ್ಲೈನನ್ನು ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಇದು. ಸೊ ಸೈಮಲ್ಟೇನಿಯಸ್ ಶಿಫ್ಟ್ಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ಸ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಇದರಲ್ಲಿ ಅವರು ಯಾವ ರೀತಿ ಶಿಫ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಚಾನ್ಸಸ್ ಯಾವುದಿದೆ, ಹ್ಯಾಪನ್ ಇನ್ 4 ಪಾಸಿಬಲ್ ವೇಸ್ ಅಂತ ಹೇಳ್ಬೋದು. ಸೊ ಯಾವ್ದ್ಯಾವುದು, ಬೋತ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್. ಸೊ ಸಪ್ಲೈ ಕರ್ವ್ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಎರಡೂ ಸಹ ಲೆಫ್ಟ್ ವರ್ಡ್ ಅಂತ ಹೇಳಿದ್ರೆ ಎಡಗಡೆಗೆ ಮೂವ್ಮೆಂಟ್ ಆಗ್ಬೋದು, ಶಿಫ್ಟ್ ಆಗ್ಬೋದು. ಅದೇ ರೀತಿಯಾಗಿ ಬೋತ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್ ವರ್ಡ್, ಎರಡೂ ಕರ್ವ್ಗಳು ಬಲಗಡೆಗೆ ರೈಟ್ ವರ್ಡ್ ಅಂತೆ ಶಿಫ್ಟ್ ಆಗ್ಬೋದು. ಹಾಗೆ ಸಪ್ಲೈ ಕರ್ವ್ ಶಿಫ್ಟ್ ರೈಟ್ ವರ್ಡ್, ಸಪ್ಲೈ ಕರ್ವ್ ಬಲಗಡೆಗೆ ಹಾಗೂ ಡಿಮ್ಯಾಂಡ್ ಕರ್ವ್ ಎಡಗಡೆಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಸಪ್ಲೈ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್ ವರ್ಡ್. ಈ 4 ಪಾಸಿಬಲ್ ವೇಸ್ ಇದೆ ಸಪ್ಲೈ ಮತ್ತು ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಆಗೋದಕ್ಕೆ. ಸೊ ಒಂದೊಂದೇ ವಿತ್ ಡಯಾಗ್ರಾಮ್ ನಾವು ನೋಡ್ತಾ ಹೋಗೋಣ. ಬೋತ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್. ಸೊ ಇಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಕರ್ವ್ ಎರಡೂ ಸಹ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಏನೇನು ಹ್ಯಾಪನ್ ಆಗುತ್ತೆ ಅಂತ ಇಲ್ಲಿ ನಾವು ನೋಡೋಣ. ಸೊ ಫಸ್ಟು ಡಿಮ್ಯಾಂಡ್ ಕರ್ವ್ ಹಾಗೆ ಸಪ್ಲೈ ಕರ್ವ್ ಯಾವುದ್ಯಾವುದು ಅಂತ ಹೇಳ್ಬಿಡ್ತೀನಿ. ಡಿ ಏನು ಬ್ಲೂ ಲೈನ್ ಇದೆ ಅದು ಒರಿಜಿನಲ್ ಡಿಮ್ಯಾಂಡ್ ಕರ್ವ್. ಎಸ್ ಏನು ಸ್ಟ್ರೈಟ್ ರೆಡ್ ಕಲರ್ ಇದೆ ಅದು ನಾವು ಒರಿಜಿನಲ್ ಸಪ್ಲೈ ಕರ್ವ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಪ್ರೋಸೆಸ್ ಆಗೋದಕ್ಕೂ ಮುಂಚೆ, ಅಂದರೆ ಶಿಫ್ಟ್ ಆಗೋದಕ್ಕೂ ಮುಂಚೆ ಇದ್ದಂತಹ ಡಿಮ್ಯಾಂಡ್ ಕರ್ವ್ ಮತ್ತು ಸಪ್ಲೈ ಕರ್ವ್ ಆಗಿರುತ್ತೆ. ಆ್ಯಂಡ್ ಏನು ಇ ಅನ್ನೋದನ್ನು ನೋಡ್ತಾ ಇದ್ದೀರಾ, ಫಸ್ಟ್ ಇದ್ದಂತಹ ಈಕ್ವಲಿಬ್ರಿಯಂ ಪಾಯಿಂಟ್ ಆಗಿರುತ್ತೆ. ಆ್ಯಂಡ್ ಕ್ಯೂ, ಒನ್ ಸೆಕೆಂಡ್, ಈ ಕ್ಯೂ ಏನು ನೋಡ್ತಾ ಇದ್ದೀರಾ, ದಿಸ್ ಒನ್ ಈಸ್ ಒರಿಜಿನಲ್ ಕ್ವಾಂಟಿಟಿ ಆ್ಯಂಡ್ ದಿಸ್ ಒನ್ ಈಸ್ ಒರಿಜಿನಲ್ ಪ್ರೈಸ್ ಆ್ಯಂಡ್ ದಿಸ್ ಒನ್ ಈಸ್ ಈಕ್ವಲಿಬ್ರಿಯಂ ಪಾಯಿಂಟ್, ಒರಿಜಿನಲ್ ಸಪ್ಲೈ ಕರ್ವ್, ಒರಿಜಿನಲ್ ಡಿಮ್ಯಾಂಡ್ ಕರ್ವ್. ಸೊ ಈ ರೀತಿ ಇದ್ದಾಗ ಸಿಚುವೇಶನ್ ಹೀಗಿತ್ತು. ಆದರೆ ಯಾವಾಗ ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್ ಅಂದರೆ ಹೀಗೆ ಅಲ್ವಾ. ಸೊ ಲೆಫ್ಟ್ ವರ್ಡ್ ಶಿಫ್ಟ್ ಆದಾಗ ಏನೇನು ಆಯಿತು ಅಂತ ನೋಡೋಣ. ಫೈನ್. ಸೊ ಇಲ್ಲಿ ಸಪ್ಲೈ ಕರ್ವ್ ಏನಾಗ್ತಾ ಇದೆ, ಎಸ್ ಇಂದ S1ಗೆ ಶಿಫ್ಟ್ ಆಗ್ತದೆ. ಏನು ಡಾಟೆಡ್ ಲೈನನ್ನು ರೆಡ್ಡಲ್ಲಿ ಕೊಟ್ಟಿದ್ದೀನಿ, ಸೊ ಶಿಫ್ಟ್ ಆಗಿದೆ. ಅದೇ ರೀತಿ ಡಿಮ್ಯಾಂಡ್ ಕರ್ವ್ ಸಹ ಏನಾಗ್ತಾ ಇದೆ, ಡಿ ಇಂದ D1ಗೆ ಶಿಫ್ಟ್ ಆಗ್ತಾ ಇದೆ, ಬ್ಲೂ ಕಲರ್ ಡಾಟೆಡ್ ಲೈನ್ಗೆ. ಸೊ ಈ ರೀತಿ ಲೆಫ್ಟ್ ಶಿಫ್ಟ್ ಆದಾಗ ಹೊಸದಾಗಿ ನ್ಯೂ ಈಕ್ವಲಿಬ್ರಿಯಂ ಪಾಯಿಂಟ್ ಅನ್ನೋ ಬರುತ್ತೆ. ಎಲ್ಲಿ, E1ನಲ್ಲಿ. ಸೊ ದಿಸ್ ಒನ್ ಈಸ್ ನ್ಯೂ ಈಕ್ವಲಿಬ್ರಿಯಂ ಪಾಯಿಂಟ್ ಆ್ಯಂಡ್ ದಿಸ್ ಒನ್ ಈಸ್ ನ್ಯೂ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ನ್ಯೂ ಸಪ್ಲೈ ಕರ್ವ್. ಓಕೆ, ಸೊ ಏನಾಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. ಯಾವ ಕಡೆಗೆ, ಲೆಫ್ಟ್ ವರ್ಡ್ ಶಿಫ್ಟ್ ಆಗ್ತಾ ಇದೆ, ನಿಮ್ಮ ಎಡಗಡೆಗೆ ಶಿಫ್ಟ್ ಆಗ್ತಾ ಇದೆ. ಓಕೆನಾ. ಸೊ ಇದರಿಂದ ಈಕ್ವಲಿಬ್ರಿಯಂ ಪ್ರೈಸ್ ಏನಾಯಿತು, ಈಕ್ವಲಿಬ್ರಿಯಂ ಕ್ವಾಂಟಿಟಿಲಿ ಏನು ಚೇಂಜಸ್ ಆಯಿತು ಅಷ್ಟೇ ಇಲ್ಲಿ. ಓಕೆ, ಸೊ ಡಯಾಗ್ರಾಮ್ ತುಂಬ ಈಸಿಯಾಗಿ ಡ್ರಾ ಮಾಡಿ. ಫಸ್ಟು ಪ್ರೈಸ್ ಲೈನ್, ಅದಾದಮೇಲೆ ಕ್ವಾಂಟಿಟಿ ಲೈನನ್ನು ನೋಡ್ಕೊಳ್ಳಿ, ಅದಾದಮೇಲೆ ಸಪ್ಲೈ ಕರ್ವ್ ಡಿಮ್ಯಾಂಡ್ ಕರ್ವನ್ನು ಡ್ರಾ ಮಾಡಿ. ಲೆಫ್ಟ್ ವರ್ಡ್ ಶಿಫ್ಟ್ ಆದಾಗ ಅದರ ಪಕ್ಕಕ್ಕೆ ನೀವು ಲೈನನ್ನು ಡ್ರಾ ಮಾಡಿ ಈ ರೀತಿಯಾಗಿ, ಇಲ್ಲಿಂದ ಇಲ್ಲಿಗೆ ಅಷ್ಟೇ. ಸೊ ಡ್ರಾ ಮಾಡಿ, ಹೊಸದಾಗಿ ಈಕ್ವಲಿಬ್ರಿಯಂ ಪಾಯಿಂಟ್ ಬರುತ್ತೆ. ಹಾಗೆ ಕ್ವಾಂಟಿಟಿ ಸಹ ಬರುತ್ತೆ, ಹಾಗೆ ಪ್ರೈಸಲ್ಲಿ ಕಾನ್ಸ್ಟೆಂಟ್ ಆಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ದಿಸ್ ಒನ್ ಹೇಗೆ ನಾವು ಡ್ರಾವನ್ನು ಮಾಡ್ಬೋದು ಅಂತ. ಸೊ ಗೊತ್ತಿದೆ, 0x ಆಕ್ಸಿಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ್ಯಂಡ್ 0y ಅಲ್ಲಿ ಪ್ರೈಸ್ ಅಂತ. ಓಕೆ, ಸೊ ಅದನ್ನೇನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಈ ಒಂದು ಚೇಂಜಸ್ಸಿಂದ ಡಿಮ್ಯಾಂಡ್ ಮತ್ತು ಸಪ್ಲೈ ಕರ್ವ್ ಲೆಫ್ಟ್ ವರ್ಡ್ಗೆ ಶಿಫ್ಟ್ ಆಗಿದೆ ಇಂದ ಏನು ಚೇಂಜಸ್ ಆಯಿತು ಅಂತ. ಸೊ ನ್ಯೂ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಟ್ E1. ಎರಡನೇದಾಗಿ ಚೇಂಜ್ ಆಗಿದೆ. ಸೊ ಎರಡನೇದಾಗಿ ಇಲ್ಲಿ ನಾವು ನೋಡಿದಾಗೆ ಈಕ್ವಲಿಬ್ರಿಯಂ ಪ್ರೈಸ್ ರಿಮೈನ್ ಸೇಮ್ ಅಟ್ OP. ಸೊ ಇಲ್ಲಿ ಪ್ರೈಸ್ ಏನಾಗಿದೆ, ಸೇಮ್ ಇದೆ. ಸೊ ಈ OP ಅನ್ನೋದು ಪ್ರೈಸ್ ಸೇಮ್ ಇದೆ, ಪ್ರೈಸಸಲ್ಲಿ ಏನೂ ಚೇಂಜಸ್ ಇಲ್ಲ. ಬಿಕಾಸ್ ಆಫ್ ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್. ಸೊ ಪ್ರೈಸಸಲ್ಲಿ ಏನೂ ಚೇಂಜಸ್ ಇಲ್ಲ, ಪ್ರೈಸ್ ಯಾವಾಗಲೂ ಏನಂತ ಹೇಳ್ತೀವಿ, ಸೇಮ್ ಆಗಿದೆ. ಈ
ಎರಡು ಈ ಎರಡು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ನೋಡಿದಾಗ, ಸೊ ಇಲ್ಲಿ ಅದ್ರ ಜೊತೆಗೆ ಮೇ ಇನ್ಕ್ರೀಸ್ ಮೇ ಡಿಕ್ರೀಸ್ ಅಂತ ಕೇಳಿದ್ದೀನಿ, ಸೊ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ರಿಮೈನ್ ಸೇಮ್, ಯಾವಾಗ ಎರಡು ಈಕ್ವಲ್ ಆಗಿ, ಸೊ ಸಪ್ಲೈ ಕರ್ವು ಸಹ ಡಿಮ್ಯಾಂಡ್ ಕರ್ವು ಸಹ ಈಕ್ವಲ್ ಆಗಿ ಏನಾಗಿದೆ ಇಲ್ಲಿ ಶಿಫ್ಟ್ ಆಗಿದೆ. ಅದರಿಂದ ಪ್ರೈಸ್ ಏನಾಗಿದೆ ಈ ಒಂದು ಡಯಾಗ್ರಾಮಲ್ಲಿ ಕಾನ್ಸ್ಟೆಂಟ್ ಆಗಿದೆ, ರಿಮೈನ್ ಸೇಮ್ ಇದೆ. ಹಾಗಿದ್ರೆ ಯಾವಾಗ ಮೇ ಇನ್ಕ್ರೀಸ್ ಮೇ ಡಿಕ್ರೀಸ್ ಅಂತ ಹೇಳಿದ್ರೆ ಅಕಸ್ಮಾತ್ ಸಪ್ಲೈ ಕರ್ವ್ ಕಡಿಮೆ ಪ್ರಮಾಣದಲ್ಲಿ ಪಾರ್ಷಿಯಲಿ ಶಿಫ್ಟ್ ಆಗಿ ಡಿಮ್ಯಾಂಡ್ ಕರ್ವ್ ಹೆಚ್ಚಾಗಿ ಶಿಫ್ಟ್ ಆದರೆ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಾಗಿ ಕಡಿಮೆ ಹೆಚ್ಚು ಆದಾಗ ಸಪ್ಲೈ ಕರ್ವ್ ಕಡಿಮೆ ಆಗುತ್ತೆ, ಏನು ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ, ಡಿಮ್ಯಾಂಡ್ ಕರ್ವ್ ಹೆಚ್ಚು ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಲೈಕ್ ಆ ರೀತಿ ಪ್ರಪೋರ್ಷನಲಿ ಚೇಂಜಸ್ ಆದಾಗ ಇಟ್ ಮೇ ಇನ್ಕ್ರೀಸ್ ಡಿಕ್ರೀಸ್ ಆರ್ ರಿಮೈನ್ ಕಾನ್ಸ್ಟೆಂಟ್. ಯಾವಾಗ ರಿಮೈನ್ ಕಾನ್ಸ್ಟೆಂಟ್ ಇರುತ್ತೆ ಎರಡು ಈಕ್ವಲ್ ಆಗಿ ಶಿಫ್ಟ್ ಆದಾಗ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಕ್ವಾಂಟಿಟಿ ನೀವು ನೋಡಿದಾಗ ಎರಡು ಈಕ್ವಲ್ ಆಗಿ ಶಿಫ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಸಪ್ಲೈ ಕರ್ವ್ ಒಂದು 2ರಷ್ಟು ಏನಾಗ್ತಾಯಿದೆ ಶಿಫ್ಟ್ ಆಗ್ತಾಯಿದೆ. ಅದೇ ರೀತಿ ಡಿಮ್ಯಾಂಡ್ ಕರ್ವ್ ಸಹ 2ರಷ್ಟು ಬಹುಶಃ ಅದೆಲ್ದಲೆ ಕ್ವಾಂಟಿಟಿಯಲ್ಲಿ ಹೆಚ್ಚಾದರೂ ಆಗ್ಬೋದು ಕಡಿಮೆ ಆದರೂ ಆಗ್ಬೋದು. ಆ ರೀತಿ ಚೇಂಜಸ್ ಆದಾಗ ಅದು ಇನ್ಕ್ರೀಸ್ ಆದರೂ ಆಗುತ್ತೆ ಡಿಕ್ರೀಸ್ ಆದರೂ ಆಗುತ್ತೆ. ದಿಸ್ ವಾಸ್ ದ ಚಾನ್ಸಸ್. ಓಕೆ, ಸೊ ನೆಕ್ಸ್ಟ್ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಡಿಕ್ರೀಸ್ ಫ್ರಮ್ OQ ಟು OQ1. ಸೊ ಇಲ್ಲಿಂದ ಇಲ್ಲಷ್ಟು ಫಸ್ಟ್ ಏನಿತ್ತೋ ಕ್ವಾಂಟಿಟಿ ಇತ್ತು, ಆದರೆ ಯಾವಾಗ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೋ OQ1ಗೆ ಅಂದರೆ ಇಷ್ಟು ಪ್ರಮಾಣದಲ್ಲಿ ಮಾತ್ರ ಕ್ವಾಂಟಿಟಿ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಫಾಲ್ ಆಯಿತು ಅಥವಾ ಡಿಕ್ರೀಸ್ ಆಯಿತು ಅಂತ. ಸೊ ನೀವೇನು ಚಾರ್ಟನ್ನು ಮಾಡ್ತೀರಲ್ವಾ, ಸೈಮಲ್ಟೇನಿಯಸ್ ಶಿಫ್ಟ್ ಈಕ್ವಿಲಿಬ್ರಿಯಂ ಪ್ರೈಸ್ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಯಿತು ಅಂತ ಒಂದು ಚಾರ್ಟನ್ನು ಅಥವಾ ಟೇಬಲನ್ನು ಬರೀತೀರಲ್ವಾ, ಸೊ ಆ ಟೇಬಲ್ಗೋಸ್ಕರ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಈಕ್ವಿಲಿಬ್ರಿಯಂ ಪ್ರೈಸ್ ಏನಾಗ್ಬೋದು ರಿಮೈನ್ ಕಾನ್ಸ್ಟೆಂಟ್ ಇರ್ಬೋದು, ಇನ್ಕ್ರೀಸ್ ಆಗ್ಬೋದು ಡಿಕ್ರೀಸ್ ಆಗ್ಬೋದು, ಆದರೆ ಕ್ವಾಂಟಿಟಿ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಅನ್ನೋದು ಡಿಕ್ರೀಸ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಡಯಾಗ್ರಾಮನ್ನು ನೋಡೋಣ. ಬೋತ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್ವರ್ಡ್. ಸೊ ಇಲ್ಲಿ ಬಲಗಡೆಗೆ ಶಿಫ್ಟ್ ಆಗ್ತಾ ಇದೆ. ಇದರಿಂದ ಕ್ವಾಂಟಿಟಿ ಏನಾಗುತ್ತೆ ಪ್ರೈಸ್ ಏನಾಗುತ್ತೆ. ಕ್ವಾಂಟಿಟಿ ಅಂತ ಹೇಳಿದ್ರೆ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಈಕ್ವಿಲಿಬ್ರಿಯಂ ಪ್ರೈಸ್. ಸೊ ಡಯಾಗ್ರಾಮ್ ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ SS ಒರಿಜಿನಲ್ ಸಪ್ಲೈ ಕರ್ವ್, DD ಒರಿಜಿನಲ್ ಡಿಮ್ಯಾಂಡ್ ಕರ್ವ್ ಎರಡನ್ನು ನಾನು ಡಾರ್ಕ್ ಆಗಿ ಕೊಟ್ಟಿದ್ದೀನಿ ರೆಡ್ ಆ್ಯಂಡ್ ಬ್ಲೂ ಕಲರ್ಲಿ. ಓಕೆ, ನೆಕ್ಸ್ಟು ಈಗ ಏನಾಗ್ತಾ ಇದೆ ಎರಡು ಬಲಗಡೆಗೆ ರೈಟ್ ವರ್ಡ್ ಶಿಫ್ಟ್ ಆಗ್ತಾ ಇದೆ. ಸೊ ಇಲ್ಲಿ S1 ಡಾಟೆಡ್ ಲೈನ್ ರೆಡ್ ಕಲರ್ ಲೈನ್ ಶಿಫ್ಟ್ ಆಗಿರುವಂತಹ ಸಪ್ಲೈ ಕರ್ವ್, D1 ಡಾಟೆಡ್ ಲೈನ್ ಬ್ಲೂ ಕಲರ್ ಲೈನ್ ಶಿಫ್ಟ್ ಆಗಿರುವಂತಹ ಲೈನ್. ಮೊದಲು ಈಕ್ವಿಲಿಬ್ರಿಯಂ ಪಾಯಿಂಟ್ ಎಲ್ಲಿತ್ತು, E ಅನ್ನೋ ಜಾಗದಲ್ಲಿ ಇತ್ತು ಮೊದಲಿದ್ದಂತಹ ಈಕ್ವಿಲಿಬ್ರಿಯಂ. ಆದರೆ ಯಾವಾಗ ಶಿಫ್ಟ್ ಆಯಿತು, ದಿಸ್ ಒನ್ ಇಸ್ ದ ಈಕ್ವಿಲಿಬ್ರಿಯಂ ಪಾಯಿಂಟ್, ದಟ್ ಈಸ್ E1. ಸೊ ಈಗ ಏನಾಗಿದೆ ಕ್ವಾಂಟಿಟಿ OQ ಇಂದ OQ1ಗೆ ಜಾಸ್ತಿ ಆಗಿದೆ, ಹೌದಾ. ಸೊ ಅದೇ ರೀತಿ ಪ್ರೈಸ್ ಏನಾಗಿದೆ ರಿಮೈನ್ ಕಾನ್ಸ್ಟೆಂಟ್ ಇದೆ. ಈ ಒಂದು ಡಯಾಗ್ರಾಮಲ್ಲಿ ಎರಡು ಈಕ್ವಲ್ ಆಗಿ ಶಿಫ್ಟ್ ಆಗಿರೋದ್ರಿಂದ ಸೊ ಚೇಂಜಸ್ ಏನಾಗುತ್ತೆ ಇಲ್ಲಿ ಕ್ವಾಂಟಿಟಿ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಅನ್ನೋದೇನಾಗುತ್ತೆ ಇನ್ಕ್ರೀಸ್ ಆಗಿದೆ, ಹೌದಾ. OQ ಇಂದ OQ1ಗೆ ಇನ್ಕ್ರೀಸ್ ಆಗಿದೆ. ಹಾಗೆ ಪ್ರೈಸ್, ಸೊ ಪ್ರೈಸ್ ಏನಾಗುತ್ತೆ ರಿಮೈನ್ ಕಾನ್ಸ್ಟೆಂಟ್ ಇರ್ಬೋದು ಅಥವಾ ಇನ್ಕ್ರೀಸ್ ಆದರೂ ಆಗ್ಬೋದು ಡಿಕ್ರೀಸ್ ಆದರೂ ಆಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಇನ್ಕ್ರೀಸ್ ಆದರೂ ಡಿಕ್ರೀಸ್ ಆದರೂ, ಪ್ರಪೋರ್ಷನಲಿ ಚೇಂಜ್ ಆದಾಗ ಜಾಸ್ತಿ ಶಿಫ್ಟ್ ಆಗಿ ಡಿಮ್ಯಾಂಡ್ ಕಡಿಮೆ ಶಿಫ್ಟ್ ಆದರೆ ಅಥವಾ ಡಿಮ್ಯಾಂಡ್ ಜಾಸ್ತಿ ಶಿಫ್ಟ್ ಆಗಿ ಸಪ್ಲೈ ಕಡಿಮೆ ಶಿಫ್ಟ್ ಆದರೆ ಈ ಒಂದು ಚಾನ್ಸಸ್ ಇರುತ್ತೆ. ಏನಂತ ಇನ್ಕ್ರೀಸ್ ಆದರೂ ಆಗ್ಬೋದು ಡಿಕ್ರೀಸ್ ಆಗೋದ್ರ ಅಂದರೆ ಹೀಗೆ. ಓಕೆ, ಸೊ ಇದು ಬಲಗಡೆಗೆ ಶಿಫ್ಟ್ ಆದರೆ ಆಗುವಂತಹ ಚೇಂಜಸ್. ಅರ್ಥ ಆಗಿದೆ ಅಲ್ಲ. ಸೊ ನೆಕ್ಸ್ಟು ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್ ಆ್ಯಂಡ್ ಸಪ್ಲೈ ಕರ್ವ್ ಶಿಫ್ಟ್ ರೈಟ್ ವರ್ಡ್, ಅಂದರೆ ಎರಡು ಅಪೋಸಿಟ್ ಆಗಿ ಚೇಂಜಸ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಡಯಾಗ್ರಾಮನ್ನು ನೋಡ್ತಾ ಇದ್ದೀವಿ. ಸೊ SS ಆ್ಯಂಡ್ DD ಬೋತ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್, ಒರಿಜಿನಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಆ್ಯಂಡ್ ದಿ ಈಕ್ವಿಲಿಬ್ರಿಯಂ ಪಾಯಿಂಟ್. ಓಕೆ, ಒರಿಜಿನಲ್ ಈಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಇಲ್ಲಿ ಎಸ್ ಅನ್ನೋದು ಸಪ್ಲೈ ಕರ್ವ್ ಅನ್ನೋದು ರೈಟ್ ವರ್ಡ್ ಶಿಫ್ಟ್ ಆಗ್ತಾ ಇದೆ ಆ್ಯಂಡ್ D ಅನ್ನೋದು ಡಿಮ್ಯಾಂಡ್ ಕರ್ವ್ ಎಡಗಡೆಗೆ ಶಿಫ್ಟ್ ಆಗ್ತಾ ಇದೆ, ಅಪೋಸಿಟ್ ಆಗಿ ಶಿಫ್ಟ್ ಆಗ್ತಾ ಇದೆ. ಸೊ ಇದರಿಂದ ಏನು ಚೇಂಜಸ್ ಆಯಿತು ಅಂತ ನೋಡೋಣ. ಓಕೆ, ಸೊ ಇಲ್ಲಿ
ಈಕ್ವಿಲಿಬ್ರಿಯಂ ಪಾಯಿಂಟ್ ಇಲ್ಲಿತ್ತು, ಆದರೆ ಅದೇನಾಗಿದೆ ಈಗ E1ಗೆ ಚೇಂಜ್ ಆಗಿದೆ. ಓಕೆನಾ? ಸೊ ನ್ಯೂ ಈಕ್ವಿಲಿಬ್ರಿಯಂ ಪಾಯಿಂಟ್ E1. ಈಕ್ವಿಲಿಬ್ರಿಯಂ ಪ್ರೈಸ್ ಡಿಕ್ರೀಸ್ ಫ್ರಮ್ OP ಟು OP1. ಸೊ ಪ್ರೈಸ್ ಏನಾಗಿದೆ OP ಇಂದ OP1ಗೆ ಡಿಕ್ರೀಸ್ ಆಗಿದೆ, ರೈಟ್? ಅದೇ ರೀತಿಯಾಗಿ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ರಿಮೈನ್ ಕಾನ್ಸ್ಟೆಂಟ್. ಸೊ ಎರಡು ಈಕ್ವಲ್ ಆಗಿ ಶಿಫ್ಟ್ ಆಗಿರೋದ್ರಿಂದ ಈ ಡಯಾಗ್ರಾಮಲ್ಲಿ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಎಷ್ಟಿದೆ, OQ ಅಷ್ಟೇ ಇದೆ. ಓಕೆ, ರಿಮೈನ್ ಕಾನ್ಸ್ಟೆಂಟ್ ಆಗಿದೆ. ಅಕಸ್ಮಾತ್ ಎರಡು ಪ್ರಪೋರ್ಷನಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಇನ್ಕ್ರೀಸ್ ಆದರೂ ಆಗ್ತಾಯಿತ್ತು, ಡಿಕ್ರೀಸ್ ಆದರೂ ಆಗ್ತಾಯಿತ್ತು. ಸೊ ಅರ್ಥ ಆಗಿದೆ ಅಲ್ಲ? ಒರಿಜಿನಲ್ ಸಪ್ಲೈ ಕರ್ವ್, ಒರಿಜಿನಲ್ ಡಿಮ್ಯಾಂಡ್ ಕರ್ವ್, ಅಂಡ್ ದಿಸ್ ಒನ್ ಈಸ್ ಈಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಯಾವಾಗ ಶಿಫ್ಟ್ ಆಯಿತು ಸಪ್ಲೈ ಕರ್ವ್ ರೈಟ್ಗೆ, ಡಿಮ್ಯಾಂಡ್ ಕರ್ವ್ ಲೆಫ್ಟ್ಗೆ, ಹೊಸ ಈಕ್ವಿಲಿಬ್ರಿಯಂ ಪಾಯಿಂಟ್ ಆಯಿತು. ಈಕ್ವಿಲಿಬ್ರಿಯಂ ಪಾಯಿಂಟಿಂದ ಪ್ರೈಸ್ಗೆ ಒಂದು ಲೈನನ್ನು ಎಕ್ಸ್ಟ್ರಾ ಡ್ರಾ ಮಾಡಿದಾಗ ನಮಗೆ P1 ಅಂದರೆ ಹೊಸ P ಸಿಕ್ತು ನಮಗೆ. ಅಂದರೆ ಏನಾಗ್ತಿದೆ ಇಲ್ಲಿ ಪ್ರೈಸ್ ಡಿಕ್ರೀಸ್ ಆಗ್ತಾ ಇದೆ, ಹೌದಲ್ವಾ? ಅದೇ ರೀತಿ ಕ್ವಾಂಟಿಟಿ ಏನಿದೆ OQ ಇದೆ, ಹೌದಲ್ವಾ? ಸೊ ಅದೇ ರೀತಿ OQ ಅನ್ನೋದು ಏನಾಗುತ್ತೆ, OQ1 ಆದರೂ ಆಗ್ಬೋದು, OQ2 ಆದರೂ ಆಗ್ಬೋದು. ಅಂತ ಹೇಳಿದ್ರೆ ಪ್ರಪೋರ್ಷನಲಿ ಚೇಂಜಸ್ ಆದಾಗ, ಲೈಕ್ ಈ ರೀತಿ ಜಾಸ್ತಿ ಆದಾಗ ಅದೇನಾಗ್ಬೋದು, ಇನ್ಕ್ರೀಸ್ ಆದರೂ ಆಗ್ಬೋದು, ಡಿಕ್ರೀಸ್ ಆದರೂ ಆಗ್ಬೋದು. ಸೊ ಡಯಾಗ್ರಾಮನ್ನು ಒಂದ್ಸಲಿ ನೋಡ್ಕೊಳ್ಳಿ, ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಡಯಾಗ್ರಾಮನ್ನು ಡ್ರಾ ಮಾಡಿದ್ರೆ ಮಾತ್ರ ನಿಮಗೆ ಗುಡ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡೋಕ್ಕೆ ಆಗುತ್ತೆ. ಸೊ ದಿಸ್ ಒನ್ ಈಸ್ ಎರಡು ಅಪೋಸಿಟ್ ಆಗಿ ಶಿಫ್ಟ್ ಆದಾಗ. ನೆಕ್ಸ್ಟ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್ವರ್ಡ್ ಆ್ಯಂಡ್ ಸಪ್ಲೈ ಕರ್ವ್ ಶಿಫ್ಟ್ ಲೆಫ್ಟ್ವರ್ಡ್. ಸೊ ಇಲ್ಲಿ ಆಗಲೇ ಏನು ಹೇಳಿದೆ ಅದು ಉಲ್ಟಾ ಅಷ್ಟೆ. ಸೊ ಇಲ್ಲಿ ಈ ರೀತಿ ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ರೆಡ್ ಲೈನ್ ಯಾವುದು, ಬ್ಲೂ ಲೈನ್ ಯಾವುದು ಅಂತ. ಸೊ ಇಲ್ಲಿ ನ್ಯೂ ಈಕ್ವಿಲಿಬ್ರಿಯಂ ಪಾಯಿಂಟ್ ಅಟ್ E1. ಸೊ ಎಲ್ಲಿ ಈಕ್ವಿಲಿಬ್ರಿಯಂ ಪಾಯಿಂಟ್ ಹೊಸದಾಗಿ ಬಂದಿದೆ ಇದು. ಆ್ಯಂಡ್ ದಿಸ್ ಒನ್ ಈಸ್ ಒರಿಜಿನಲ್ ಡಿಮ್ಯಾಂಡ್ ಆ್ಯಂಡ್ ಒರಿಜಿನಲ್ ಸಪ್ಲೈ ಕರ್ವಿಂದ ಆದಂತಹ ಈಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಇಲ್ಲಿ ಪ್ರೈಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಹೌದಾ? ಈಕ್ವಿಲಿಬ್ರಿಯಂ ಪ್ರೈಸ್ ಇನ್ಕ್ರೀಸ್ ಫ್ರಮ್ OP ಟು OP1 ಅನ್ನೋದು ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ರಿಮೈನ್ ಕಾನ್ಸ್ಟೆಂಟ್. ಈ ಒಂದು ಡಯಾಗ್ರಾಮಲ್ಲಿ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಪ್ರಪೋರ್ಷನಲಿ ಚೇಂಜಸ್ ಆದಾಗ ಇನ್ಕ್ರೀಸ್ ಆದರೂ ಆಗ್ಬೋದು, ಡಿಕ್ರೀಸ್ ಆದರೂ ಆಗ್ಬೋದು. ಓಕೆ, ಸೊ ದಿಸ್ ಈಸ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ರೈಟ್ವರ್ಡ್ ಆ್ಯಂಡ್ ಸಪ್ಲೈ ಕರ್ವ್ ಶಿಫ್ಟ್ ಲೆಫ್ಟ್ವರ್ಡ್. ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಕನ್ಫ್ಯೂಷನ್ ಇಲ್ಲ. ಸೊ ನಿಮಗೆ ಯಾವ ರೀತಿ ಆದರೂ ಫಸ್ಟ್ ಮಾಡ್ಕೊಳ್ಳಿ, ಫಸ್ಟ್ ಬೋತ್ ಡಿಮ್ಯಾಂಡ್ ಕರ್ವ್ ರೈಟ್ವರ್ಡ್ ಆದರೂ ಆಗಿರ್ಬೋದು, ಲೆಫ್ಟ್ವರ್ಡ್ ಆದರೂ ಆಗಿರ್ಬೋದು. ಅದಾದಮೇಲೆ ಎರಡು ಅಪೋಸಿಟಾಗಿ ಶಿಫ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಡ್ರಾ ಮಾಡಿಕೊಂಡು ಅಲ್ಲಿ ಬರುವಂತಹ ರಿಸಲ್ಟನ್ನು ಬರೆದಾಗ ತುಂಬ ಈಸಿಯಾಗಿ ಈ ಡಯಾಗ್ರಾಮನ್ನು ಡ್ರಾ ಮಾಡಿ ಆನ್ಸರನ್ನು ಬರಿಬೋದು ನಾವು. ಸೊ ನಾನೇನಾಗಲೇ ಹೇಳಿದೆ ಟೇಬಲ್ ಅಂತ, ಆ ಟೇಬಲ್ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಏನು ಇಂಪ್ಯಾಕ್ಟ್ ಆಗುತ್ತೆ ಕ್ವಾಂಟಿಟಿ ಪ್ರೈಸ್ ಆ್ಯಂಡ್ ಈಕ್ವಿಲಿಬ್ರಿಯಂ ಕ್ವಾಂಟಿಟಿ ಆ್ಯಂಡ್ ಈಕ್ವಿಲಿಬ್ರಿಯಂ ಪ್ರೈಸ್ ಮೇಲೆ ಅಂತ. ಶಿಫ್ಟ್ ಇನ್ ಡಿಮ್ಯಾಂಡ್, ಶಿಫ್ಟ್ ಇನ್ ಸಪ್ಲೈ, ಕ್ವಾಂಟಿಟಿ ಆ್ಯಂಡ್ ಪ್ರೈಸ್. ಇಲ್ಲಿ ಡಿಮ್ಯಾಂಡ್ ಕರ್ವ್ ಲೆಫ್ಟ್ವರ್ಡ್ ಶಿಫ್ಟ್ ಆಗ್ತಾ ಇದೆ, ಸಪ್ಲೈ ಕರ್ವ್ ಸಹ ಲೆಫ್ಟ್ವರ್ಡ್ ಶಿಫ್ಟ್ ಆಗ್ತಿದೆ, ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಪ್ರೈಸ್ ಏನಾಗುತ್ತೆ, ಮೂರು ಪಾಸಿಬಲ್ ವೇಸ್ ಇದೆ. ಇನ್ಕ್ರೀಸ್ ಆದರೂ ಆಗ್ಬೋದು, ಡಿಕ್ರೀಸ್ ಆದರೂ ಆಗ್ಬೋದು, ರಿಮೈನ್ ಕಾನ್ಸ್ಟೆಂಟ್ ಆದರೂ ಆಗ್ಬೋದು. ಅದಾದಮೇಲೆ ಡಿಮ್ಯಾಂಡ್ ಕರ್ವ್ ರೈಟ್ವರ್ಡ್, ಸಪ್ಲೈ ಕರ್ವ್ ರೈಟ್ವರ್ಡ್ ಅಂತ ಹೇಳಿದ್ರೆ ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಇದು ಸಹ ಮೂರು ಪಾಸಿಬಲ್ ವೇಸ್ ಇದೆ ಪ್ರೈಸಸಲ್ಲಿ. ಹಾಗೆ ಡಿಮ್ಯಾಂಡ್ ಕರ್ವ್ ಲೆಫ್ಟ್ವರ್ಡ್ ಹೋಗುತ್ತೆ, ಸಪ್ಲೈ ಕರ್ವ್ ರೈಟ್ವರ್ಡ್ ಅಂತ ಹೇಳಿದ್ರೆ 3 ವೇಸ್ ಇದೆ ಕ್ವಾಂಟಿಟಿಯಲ್ಲಿ, ಹಾಗೆ ಪ್ರೈಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದೇ ರೀತಿ ಡಿಮ್ಯಾಂಡ್ ಕರ್ವ್ ರೈಟ್ವರ್ಡ್, ಸಪ್ಲೈ ಕರ್ವ್ ಲೆಫ್ಟ್ವರ್ಡ್ ಆ ರೀತಿ ಇದ್ದಾಗ ಕ್ವಾಂಟಿಟಿ ಇನ್ಕ್ರೀಸ್, ಡಿಕ್ರೀಸ್ ರಿಮೈನ್ ಕಾನ್ಸ್ಟೆಂಟ್, ಪ್ರೈಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟು ಈಸಿಯಾಗಿ ನೀವು ಡಯಾಗ್ರಾಮನ್ನು ತಿಳ್ಕೊಂಡ್ರೆ ಈ ಟೇಬಲನ್ನು ಬರಿಬೋದು. ಓಕೆನಾ? ಸೊ ಅಕಸ್ಮಾತ್ ನನಗೆ ಡಯಾಗ್ರಾಮ್ ಬರೆಯೋಕ್ಕೆ ಕಷ್ಟ ಆಗ್ತಾಯಿದೆ, ಅರ್ಥ ಆಗ್ತಾಯಿಲ್ಲ ಅಂತ ಹೇಳಿದರೆ ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಈ ಟೇಬಲನ್ನು ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೊಂಡ್ರೆ 4 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಅರ್ಥ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ಆ್ಯಂಡ್ ನನ್ನ ಚಾನಲಲ್ಲಿ ನೀವು ಮೊದಲನೇ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಬೇರೆ ಬೇರೆ ಸಬ್ಜೆಕ್ಟ್, ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಎಕ್ಸ್ಪ್ಲನೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇದ್ದೀನಿ. ಆ ಒಂದು ವೀಡಿಯೋಸ್ಗಳು ನಿಮಗೆ ಅರ್ಥ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.